ಬಿಗ್ ಬಾಸ್ ಮನೆ ಬಗ್ಗೆ ಆರಂಭದಲ್ಲಿ ಹೇಳ್ತಾ ಇದ್ರಿ. ಬಿಗ್ ಬಾಸ್ ಮನೆ ಹೋದ ನಂತರದಲ್ಲಿ ಸಾಕಷ್ಟು ಅವಕಾಶಗಳು ಸಿಗ್ತಾ ಇದೆ ಅಂತ. ಸೊ ಕಳೆದ ಸೀಸನಲ್ಲಿ ಇದ್ರಿ, ಈಗ 10ನೇ ಸೀಸನ್. ಯಾಕಂದರೆ ಈ ಥರದೊಂದು ರಿಯಾಲಿಟಿ ಶೋ ಇಷ್ಟು ವರ್ಷ ಇಷ್ಟು ಸೀಸನ್ಗಳು ಬಂದಿದೆ ಅನ್ನೋದು ದೊಡ್ಡ ವಿಷಯ. ಸೊ ಈ ಬಾರಿಯ ಒಂದು ಸೀಸನ್ ನೀವು ನೋಡ್ತಾ ಇದ್ರೆ ಹೇಗೆ? ಈ ಬಾರಿ ಸೀಸನ್ ನನಗೆ ಹಿಂದಿ ಬಿಗ್ ಬಾಸ್ ನೋಡ್ದಂಗೆ ಅನಿಸ್ತಾ ಇದೆ. ಓಕೆ. ಎಲ್ಲ ಅಗ್ರೆಷನ್ ಜಾಸ್ತಿ ಇದೆ, ಇಂಟೆನ್ಸಿಟಿ ಜಾಸ್ತಿ ಇದೆ. ಅದು ಸರಿನೋ ತಪ್ಪೋ ನಾನು ಮಾತಾಡೋಕ್ಕೆ ಹೋಗಲ್ಲ, ಯಾಕಂದರೆ ಒಬ್ಬೊಬ್ರಿಗೆ ಒಂದೊಂದು ಥರ ಟೇಸ್ಟು. ಆ್ಯಂಡ್ ನಮ್ಮ ಸೊಸೈಟಿನೇ ಹೆಂಗಿದೆ ಅಂದರೆ, ನಾವು ಸುಮ್ಮನೆ ಮಾತಾಡ್ತೀವಿ, ಹಂಗೆ ಮೇಲ್ಗಡೆಯಿಂದ ಕಾಣುತ್ತೆ, ಓ ಜನ ಬೈಕೊತಾ ಇದ್ದಾರೆ, ಬಟ್ TRP ಜಾಸ್ತಿನೇ ಇರುತ್ತೆ. ಇಟ್ಸ್ ಲೈಕ್ ಅದು ಎಲ್ಲ ಥರದ್ದು ನೋಡ್ಬೋದು ನೀವು. ಇದು ಬರೀ ಬಿಗ್ ಬಾಸ್ಗಂತ ಹೇಳ್ತಾ ಇಲ್ಲ, ಬೇರೆ ಯಾವುದ್ಯಾವುದಕ್ಕೆ ಜನ ಹಾಡುಗಳಿಗಾಗಲಿ ಸಿನಿಮಾಗಳಿಗಾಗಲಿ ಮೋಸ್ಟ್ ಕ್ರಿಟಿಸೈಸ್ಡು ವ್ಯೂವರ್ಶಿಪ್ ಜಾಸ್ತಿನೇ ಇರುತ್ತೆ. ಬಟ್ ನಾನು ಬಿಗ್ ಬಾಸ್ ನನಗೆ ಕೊಟ್ಟಿರೋ ವೇದಿಕೆ ಅಥವಾ ನನಗೆ ಕೊಟ್ಟಿರೋ ಲೈಫ್ ಬಗ್ಗೆ ನಾನು ಪರ್ಟಿಕ್ಯುಲರಾಗಿ ಬಿಗ್ ಬಾಸ್ ಬಗ್ಗೆ ಮಾತಾಡೋಕ್ಕೆ, ಅಂದರೆ ಏನು ನೆಗೆಟಿವ್ ಆಗಿ ಮಾತಾಡೋಕ್ಕೆ ಇಷ್ಟ ಇಲ್ಲ. ಯಾಕಂದರೆ ಅಲ್ಲಿ ಏನು ಮಾಡಿದ್ದಾರೆ ಸ್ಕ್ರಿಪ್ಟೆಡ್ ಅಂತೂ ಅಲ್ಲ, ಅವ್ರೇನು ಹೇಳ್ಕೊಡಲ್ಲ, ಅಲ್ಲಿ ಹೋದ್ಮೇಲೆ ಏನು ಜಾಸ್ತಿ ಇನ್ಫ್ಲೂಯೆನ್ಸ್ ಮಾಡಲ್ಲ. ಟಾಸ್ಕ್ಗಳು ಈ ಸಲ ಸ್ವಲ್ಪ ಅಗ್ರೆಸಿವ್ ಆಗೋ ಥರ ಇರ್ಬೋದು, ಆ್ಯಂಡ್ ಇಟ್ ಈಸ್ ದೇರ್ ವಿಶ್, ಅವ್ರದ್ದು ಫೀಲ್ ಅದು ಅಂತ ಹೇಳ್ಬೋದು. ಸೊ ಈ ಸಲ ಹಿಂದಿ ಬಿಗ್ ಬಾಸ್ ಥರ ಇದೆ. ಇಷ್ಟು ದಿನ ಇರಲಿಲ್ಲ, ಈ ಸಲ ಹಿಂದಿ ಬಿಗ್ ಬಾಸ್ ಥರ ಇದೆ ಅಂತ ಅನ್ಸುತ್ತೆ. ಈ ಬಾರಿಯ ಸ್ಪರ್ಧಿಗಳಲ್ಲಿ ಯಾರು ಗೆಲ್ಲಬಹುದು ಅಂತ ನಿಮ್ಮ ನಿರೀಕ್ಷೆ ಇದೆ? ನಾನು ಲಾಸ್ಟ್ 2-3 ವೀಕ್ಸಿಂದ ನೋಡಿಲ್ಲ ಬಿಗ್ ಬಾಸು, ನೋಡೋಕ್ಕಾಗ್ತಿಲ್ಲ. ಒಂದಷ್ಟು ಬಿಟ್ಸ್ ಆ್ಯಂಡ್ ಪೀಸಸ್ಸು ಮತ್ತು ವೀಕೆಂಡ್ ಸುದೀಪ್ ಅಣ್ಣಂದು ಅದು ಇದು ನೋಡ್ತಾ ಇರ್ತೀನಿ ಅಷ್ಟೇ. ಈ ಸಲ ಬಟ್ ನಾನು ಕೇಳೋ ನಮ್ಮ ಸುತ್ತಮುತ್ತ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲ ಕೇಳ್ತಾರೆ ಕಾರ್ತಿಕ್ ಅಂತ ಹೇಳ್ತಾರೆ. ಕಾರ್ತಿಕ್ಗೆ ತುಂಬ ಒಳ್ಳೆ ಇದಿದೆ. ಆ್ಯಂಡ್ ಪ್ರತಾಪು, ಸಂಗೀತ, ವಿನಯ್ ಅವ್ರಿಗೂ ಅಷ್ಟೇ ಸ್ಟಾರ್ಟಿಂಗ್ ಫುಲ್ ನೆಗೆಟಿವ್ ಇತ್ತು, ಆಮೇಲೆ ಇವಾಗ ಇಲ್ಲ ಆ್ಯಕ್ಚುಲಿ ಹಿಂಗೆ ನಾನು ಎಲ್ಲ ಮಾತಾಡೋದು ಇದು ಮಾಡೋದು ಇಂಟ್ರಾಕ್ಷನ್ಸು. ಆ್ಯಂಡ್ ನಾನು ನೋಡಿದ್ದೀನಿ ಒಂದು ಸ್ವಲ್ಪ, ನೋಡೇ ಇಲ್ಲ ಅಂತಲ್ಲ. ಸೊ ಮೇ ಬಿ ಇವ್ರು 4-5 ಜನ. ಆ್ಯಂಡ್ ತುಕಾಲಿ ಅವರು ಆ್ಯಂಡ್ ತನಿಷಾನು ಅಷ್ಟೇ, ಶಿ ಸೀಮ್ಸ್ ಪ್ರಾಮಿಸಿಂಗ್. ಸೊ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಮನೆ ಸ್ಟಾರ್ಟಿಂಗಲ್ಲಿ ಹೋದವ್ರಿಗೂ ಒಬ್ಬರ ಮೇಲೆ ಏನೋ ಒಂದು ನಮ್ಮ ಯೋಚನೆ ಇರುತ್ತೆ, ಇವ್ರು ಹಂಗಿರ್ಬೋದು ಅಂತ. ಬಟ್ ಕೊನೆಗೆ ಹೋಗ್ತಿದ್ದಂಗೆ ಉಲ್ಟಾ ಆಗ್ಬಿಡುತ್ತೆ. ಅದನ್ನು ನೀವು ನೋಡಿದ್ದೀರಾ? ನಿಮಗೆ ಅದು ಎಕ್ಸ್ಪೀರಿಯನ್ಸ್ ಆಗಿದೆಯಾ ಅಂತ? ಹೌದು, ನನಗೂ ಆಚೆ ಬಂದು ಹೌದು ನನಗೆ ತುಂಬ ಜನದ ಮೇಲೆ ಆಗಿದೆ. ಸೋನು ಮೇಲೆ ಫಾರ್ ಎಕ್ಸಾಂಪಲ್, ನಾನು ಅಲ್ಲೇ ಬಿಗ್ ಬಾಸಲ್ಲೇ ಸಾರಿ ಕೇಳಿದೆ. ಲೈಕ್ ಸೋನು ಅಂದ ತಕ್ಷಣ ಏನೋ ಅಂತ ಇತ್ತು, ಬಟ್ ಓಕೆ, ಏನು ಆ್ಯಕ್ಚುಲಿ ಒಂದೊಂದು ಇನ್ನೋಸೆನ್ಸ್ ಇದೆ, ಆ್ಯಕ್ಚುಲಿ ಅಲ್ಲೊಂದು ಪ್ಯೂರಿಟಿ ಇದೆ ಅಂತ ಅನ್ನಿಸ್ದಾಗ. ಆ್ಯಂಡ್ ಎಲ್ಲರೂ ಅಷ್ಟೇ ಅಲ್ವಾ, ಎವ್ರಿ ಒನ್ ಅವ್ರದ್ದೇ ಆದ ಒಂದು ಫ್ರಾಗ್ರೆನ್ಸ್ ಇರುತ್ತೆ, ಅವ್ರದ್ದೇ ಆದ ಒಂದು ಸ್ವೀಟ್ನೆಸ್ ಇರುತ್ತೆ, ಅವ್ರದ್ದೇ ಆದ ಒಂದು ಬ್ಯೂಟಿ ಇರುತ್ತೆ, ಆ್ಯಂಡ್ ಅವ್ರದ್ದೇ ಆದ ಒಂದು ಡಾರ್ಕ್ನೆಸ್ಸು ಇರುತ್ತೆ. ಆ್ಯಂಡ್ ಅಲ್ಲಿ ಆಚೆ ಬರುತ್ತೆ ಅದು. ಆ್ಯಂಡ್ ಅಲ್ಲಿ ಅದೊಂಥರ ರಿಹ್ಯಾಬಿಲಿಟೇಷನ್ ಥರ ಅಂತ ಹೇಳ್ಬೋದು. ಯಾಕಂದರೆ ನೀವು ಇವಾಗ ಜಗಳ ಆಡ್ತೀರಾ, ಬಟ್ ಅರ್ಧ ಗಂಟೆ ನೀವು ಒಂದೇ ಮುಖ ನೋಡಬೇಕು, ಒಂದೇ ಆ್ಯಕ್ಟಿವಿಟಿ ಮಾಡಬೇಕಾಗಲ್ಲ, ಒಂದಾಗ್ಬಿಡ್ತೀರಾ. ಸೊ ಎಲ್ಲ ಟೆಂಪ್ರವರಿ. ಬಟ್ ನಮ್ಮನ್ನು ನಾವು ಅರ್ತ್ಕೊಳ್ಳೋಕ್ಕೆ ನಮಗೆ ಗೊತ್ತಿರಲ್ಲ, ನನಗಿಷ್ಟು ಕೋಪ ಬರುತ್ತೆ, ಅಥವಾ ನಮಗೆ ಗೊತ್ತಿರಲ್ಲ ನಮಗೆ ಜೆಲಸ್ ಆಗುತ್ತೆ ಅಥವಾ ಇನ್ಸೆಕ್ಯೂರಿಟಿ ಆಗುತ್ತೆ, ನಮಗೆ ಗೊತ್ತಿರಲ್ಲ. ವಿ ಆರ್ ಬ್ಯುಸಿ ಇನ್ ಮೇಕಿಂಗ್ ಮನಿ. ಅಲ್ಲಿ ಹೋದಾಗ ಅವೆಲ್ಲ ನಮಗೆ ರಿಯಲೈಸ್ ಆಗುತ್ತೆ. ಆ ಸೆಲ್ಫ್ ಅನಾಲಿಸಿಸ್ ಇಟ್ಕೊಂಡು ಹೋಗಬೇಕು. ನನ್ನನ್ನು ಕೇಳೋದಾದರೆ ಬಿಗ್ ಬಾಸ್ಗೆ ಬೇರೆಯವ್ರ ಅನಾಲಿಸಿಸ್ ಮಾಡೋದು, ಬೇರೆಯವ್ರು ಇದು ಮಾಡೋದು. ಇವಾಗ ನಮ್ಗೆ ಯಾರೋ ಒಬ್ಬ ಕೆಟ್ಟ ಮಾತು ಬೈತಾನೆ, ಇಂಥ ಮಗನೇ ಅಂತ. ನನಗೆ ನೆಕ್ಸ್ಟ್ ಯಾರೇ ಬೈದರೂ ಹರ್ಟ್ ಆಗದಿರಂಗೆ ನಾನು ಸ್ಟ್ರಾಂಗ್ ಆಗಬೇಕು. ಹಂಗೆ ಬೈಯೋರ್ನ ತಪ್ಸ್ಕೊಂಡಿರೋಕ್ಕಾಗಲ್ಲ. ನಾನು ಹೇಳ್ತಾರಲ್ಲ, ಹಂಗೆ ಇದಕ್ಕೆ ರೌಡಿ ಆಗಿಬಿಟ್ಟೆ, ಇದು ಹಂಗೆ ಆಗ್ಬಿಡ್ತಾರೆ, ತಪ್ಸೋಕ್ಕಾಗಲ್ಲ. ಯು ಕಾಂಟ್ ಸ್ಟಾಪ್ ಎನಿಥಿಂಗ್ ಎಕ್ಸ್ಟರ್ನಲಿ. ಇಂಟರ್ನಲಿ ನೀನು ಅದ್ರ ಡಬಲ್ ಬೈದರೂ ತಡ್ಕೊಳ್ಳೋ, ತಪ್ಪು ಫೀಲ್ ಆಗದಿರೋ ಸ್ಟ್ರೆಂತ್ ನಾವು ಬೆಳೆಸ್ಕೋಬೋದು. ಸೊ ಆ ಸ್ಟ್ರೆಂತ್ ನನಗೆ ಬಿಗ್ ಬಾಸಲ್ಲಿ ಕೊಡ್ತು.